ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ್ ದೇವನೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಬೆಂಕಿಯಾಗಿ ಅಭಿಷೇಕಿಸಿ, ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ, ಬಿರುಗಾಳಿಯಾಗಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 8ರಿಂದ 11. ಸೊ ಒಂದೊಂದು ಸಭೆಗೆ ಸ್ವಲ್ಪ ಸಮಯ ಜಾಸ್ತಿ ತೆಗೆದುಕೊಳ್ಳಬಹುದು, ಆದರೂ ನೀವು ಇದನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ. ಕಾರಣ ಕೆಲವೊಂದು ಘಟನೆಗಳು 20ನೇ ಅಧ್ಯಾಯ 22ನೇ ಅಧ್ಯಾಯದಲ್ಲಿ ರಿಪೀಟ್ ಆಗುವಾಗ ಅಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡದೇ ಇರಬಹುದು. ಈಗಾಗಲೇ ಮಾಡಿರುವ ಕಾರಣ ಇದನ್ನ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 8ರಿಂದ. ಸ್ಮುರ್ನದಲ್ಲಿರುವ, ಸ್ಮುರ್ನ ಅನ್ನೋದು ಒಂದು ಸಭೆ, ಏಷ್ಯಾ ಖಂಡದಲ್ಲಿದ್ದಂಥ ಒಂದು ಊರು. ಶ್ರೀ ಸಭೆಯ ದೂತನಿಗೆ ಹೀಗೆ ಬರೆ, ಮೊದಲನೆಯವನು ಕಡೆಯವನು, ಮೃತನಾದರೂ ಮೃತ್ಯುಂಜಯನಾದವನು ನೀಡುವ ಸಂದೇಶವಿದು. ಆಮೆನ್. ಹಳೆಯ ಒಡಂಬಡಿಕೆಯಲ್ಲಿ ಸರ್ವೇಶ್ವರನಾದ ತಂದೆ ದೇವರಿಗೆ ಆ ಜನರು ಯಾವ ಯಾವ ರೀತಿಯಲ್ಲಿ ದೇವರನ್ನ ನೋಡಿದರೋ ಆಯಾ ರೀತಿಯಲ್ಲಿ ಹೆಸರಿಟ್ಟರು. ಉದಾಹರಣೆಗೆ, ಬೆಟ್ಟದ ಮೇಲೆ ಕುರಿ ಒದಗಿಸಿಕೊಟ್ಟರು ಎಂದು ಯೆಹೋವ ಈರೆ ಎಂದು ಅಬ್ರಹಾಮ ಕರೆದ. ಯುದ್ಧ ಭೂಮಿಯಲ್ಲಿ ಸರ್ವೇಶ್ವರ ದೇವರು ನಮಗೆ ಜಯವನ್ನು ತಂದು ಕೊಟ್ಟರೆಂದು ಯೆಹೋವ ನಿಸ್ಸಿ ಎಂದು ಮೋಶೆ ಕರೆದ. ಹಾಗರಳು ಮರುಭೂಮಿಯಲ್ಲಿ ದೇವರನ್ನ ಕಂಡುಕೊಂಡೆ ಎಂದು ಯೆಹೋವ ಲೆಹರೋಯಿ ಎಂದು ಹೆಸರಿಟ್ಟಳು. ಅವರವರ ಅಗತ್ಯಗಳಿಗೆ ತಕ್ಕಂತೆ ದೇವರು ಹೇಗೆ ಕಂಡುಕೊಂಡರು, ಯೆಹೋವ ಶಾಲೋಮ್ ಸಮಾಧಾನ ನೀಡಿದರು ಎಂದು ನ್ಯಾಯಸ್ಥಾಪಕರುಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ, ಗಿದ್ಯೋನನ ಇದರಲ್ಲಿ, ಹೌದಲ್ವಾ? ಸೊ ಹೀಗೆ ಇರುವಾಗ ಹೊಸ ಒಡಂಬಡಿಕೆಯಲ್ಲಿ, ಅದು ಪ್ರಕಟಣಾ ಗ್ರಂಥದಲ್ಲಿ, ಕಣ್ಣಿಗೆ ಕಾಣದೇ ಇದ್ದ ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದ ಮೇಲೆ ಪ್ರಭು ಯೇಸುವಿನ ವಿವಿಧ ಸ್ಥಾನಮಾನ ಅಥವಾ ಅವರ ಗುಣಲಕ್ಷಣಗಳು, ಅವರ ಸ್ವಭಾವವನ್ನ ಯೇಸು ಎಂದರೆ ಏನೆಂಬುದಾಗಿ ತೋರಿಸುತ್ತದೆ. ಕಾರಣ ಇಲ್ಲಿ ನೋಡಿ, ಯೇಸು ಮೊದಲನೆಯವನು ಕಡೆಯವನು, ಮೃತರಾದರೂ ಮೃತ್ಯುಂಜಯನಾದ ದೇವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅದ್ಭುತಕರವಾದ ನಾಮಾಂಕಿತಗಳು. ಸೊ ನಾವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಇಂಥ ಒಂದು ನಾಮಾಂಕಿತಗಳನ್ನು ಬಳಸುವಾಗ ಇನ್ನು ಅಭಿಷೇಕ ಮತ್ತು ಶಕ್ತಿ ಜಾಸ್ತಿ ಇರುತ್ತದೆ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್ ಎಂದು ಹೇಳ್ತೀವಲ್ಲ. ಆದರೆ ಮೊದಲನೆಯವನು ಕೊನೆಯವನು, ಮೃತನಾದರೂ ಮೃತ್ಯುಂಜಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್ ಎಂದು ನಾವು ಹೇಳುವ. ಆಮೇನ್ ಎಂದು ಟೈಪ್ ಮಾಡೋಣ. ಓಕೆ, ಆ ಸಭೆಯ ಕುರಿತು ಮಾತನಾಡುವ ಮಾತುಗಳು. ನಾನು ನಿನ್ನ ಕಷ್ಟ ಸಂಕಟಗಳನ್ನು ತಿಳಿದಿರುವಾತನು, ನಿನ್ನ ಬಡತನವನ್ನು ನಾನು ಬಲ್ಲೆ, ಆದರೆ ವಾಸ್ತವವಾಗಿ ನೀನು ಶ್ರೀಮಂತನೇ ಆಗಿರುವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆಧ್ಯಾತ್ಮಿಕವಾಗಿ ಬಡವರು ಭಾಗ್ಯವಂತರು. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಚನ 4ರಲ್ಲಿ ನಾವು ನೋಡ್ತೀವಲ್ವ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದಾಗಿದೆ. ಇಲ್ಲಿ ನಿನ್ನ ಬಡತನ ನನಗೆ ಗೊತ್ತಿದೆ, ಆದರೂ ದೇವರ ದೃಷ್ಟಿಯಲ್ಲಿ ನೀನು ಶ್ರೀಮಂತನಾಗಿರುವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯಾಕೋಬನ ಗ್ರಂಥ 2ನೇ ಅಧ್ಯಾಯ ವಚನ 5ರಲ್ಲಿ ನಾವು ನೋಡ್ತೇವೆ. ನೀವು ಓದಬೇಕು ಈ ವಾಕ್ಯ, ನನಗೆ ಓದೋದಕ್ಕೆ ಈಗ ಸಮಯ ಸಾಲದು, 20 ನಿಮಿಷಕ್ಕೆ ಮೇಲೆ ಹೊಟ್ಟೋಗುತ್ತೆ. ಅದಕ್ಕಾಗಿ ಸ್ವಲ್ಪ ಶಾರ್ಟ್ ಆಗಿ ಮಾಡೋಣ ಅಂತ ವಾಕ್ಯಗಳನ್ನ ಕೋಟ್ ಮಾಡ್ತೀನಿ. ಫ್ರೀ ಆಗಿರುವಾಗ ಅದನ್ನ ತೆಗೆದು ಓದಿ. ಯಾಕೋಬನ ಗ್ರಂಥ 2ನೇ ಅಧ್ಯಾಯ ವಚನ 5ರಲ್ಲಿ ನಾವು ನೋಡ್ತೇವೆ, ಲೋಕದ ದೃಷ್ಟಿಯಲ್ಲಿ ಬಡವರಾಗಿ ಕಂಡು ಬಂದವರನ್ನು ದೇವರು ವಿಶ್ವಾಸದಲ್ಲಿ ಶ್ರೀಮಂತರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಿಲ್ಲವೇ? ಅದ್ಭುತಕರವಾದ ವಚನ. ಬಡತನ ಅಂದಿದ ತಕ್ಷಣ ಫಿಸಿಕಲ್ ಅಥವಾ ವರ್ಲ್ಡ್ಲಿ ದರಿದ್ರತೆ ಅಂತ ತಿಳ್ಕೋಬೇಡಿ. ಈ ಲೋಕದಲ್ಲಿ ನಾವು ಎಲ್ಲಾ ವಿಧದಲ್ಲೂ ಸುಕ್ಷೇಮದಿಂದಿರಬೇಕು. ಪ್ರಿಯನೇ, ಆತ್ಮದಲ್ಲಿ ನೀನು ಅಭಿವೃದ್ಧಿ ಹೊಂದಿದ ಹಾಗೆ ಎಲ್ಲಾ ವಿಷಯದಲ್ಲಿ, ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ, ಅಭಿಷೇಕದಲ್ಲಿ, ಎಲ್ಲದರಲ್ಲೂ ನೀನು ಸುಕ್ಷೇಮ, ಎಲ್ಲದರಲ್ಲೂ ಪ್ರಾಸ್ಪರಿಟಿ ಆಗಿರಬೇಕು ಅಂತ ಯೋಹಾನರು ಹೇಳುತ್ತಾರೆ. ಸೊ ಲೋಕದ ಜನರಿಗೆ ನೀನು ಬಡವನಾಗಿ ಕಂಡು ಬಂದರು, ವಿಶ್ವಾಸದಲ್ಲಿ ನೀನು ಸಿರಿವಂತನಾಗಿರಬೇಕು. ವಿಶ್ವಾಸ, ಯೇಸುವನ್ನ ರಕ್ಷಕನಾಗಿ ಸ್ವೀಕರಿಸಿಕೊಂಡ ವಿಶ್ವಾಸದ ಜೀವನ.
ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ನಮ್ಮೆಲ್ಲರಿಗೂ ಚಿರಪರಿಚಿತ, ಇದಕ್ಕೆ ಚೆನ್ನಾಗಿ ರೆಫರ್ ಆಗುತ್ತೆ. ಬಡ ಲಾಜರ ಮತ್ತು ಶ್ರೀಮಂತ ಧನಿಕ ಈ ಲೋಕದಲ್ಲಿ ಸಿರಿವಂತನಾಗಿ ಜನಿಸಿದ, ಆತ್ಮದಲ್ಲಿ ಬಡವನಾಗಿದ್ದ, ವಿಶ್ವಾಸದಲ್ಲಿ ಬಡವನಾಗಿದ್ದ. ಲಾಜರ ಶರೀರದಲ್ಲೂ ಬಡವನಾಗಿದ್ದ, ಆತ್ಮದಲ್ಲಿ ಸಿರಿವಂತನಾಗಿದ್ದ, ವಿಶ್ವಾಸದಲ್ಲಿ ಸಿರಿವಂತನಾಗಿದ್ದ. ಲಾಜರ ಎಂಬ ದೀಕ್ಷಾಸ್ನಾನದ ನಾಮವನ್ನು ಪಡೆದುಕೊಂಡಿದ್ದ. ಇಬ್ಬರು ಸತ್ತರು. ಈ ಲೋಕದಲ್ಲಿ ಬಡವನಾಗಿ ಕಂಡು ಬಂದ ಲಾಜರ ದೇವರ ದೃಷ್ಟಿಯಲ್ಲಿ ವಿಶ್ವಾಸದಲ್ಲಿ ಸಿರಿವಂತನಾದ ಕಾರಣ ಅಬ್ರಹಾಮನ ತೊಡೆಯ ಮೇಲೆ ಸ್ವರ್ಗ ಸೌಭಾಗ್ಯದಲ್ಲಿ ಸೇರಿಕೊಂಡ. ಶ್ರೀಮಂತ ಧನಿಕ ಆತ್ಮದಲ್ಲಿ ವಿಶ್ವಾಸದಲ್ಲಿ ಆತ ಸಿರಿವಂತನಲ್ಲದ ಕಾರಣ ಅವನು ಬೆಂಕಿಗೆ ತಳ್ಳಲ್ಪಟ್ಟ. ಸೊ ನೀವು ಶರೀರದಲ್ಲಿ ಬಡತನ ಅದು ಮಾತ್ರ ಅಲ್ಲ, ಪ್ರಾಪಂಚಿಕವಾದ ಬಡತನ ಅದಲ್ಲ, ಆತ್ಮದಲ್ಲಿ ನೀವು ವಿಶ್ವಾಸದಲ್ಲಿ ದೇವರ ದೃಷ್ಟಿಯಲ್ಲಿ ಸಿರಿವಂತರಾಗಿರಬೇಕು. ಮನುಷ್ಯನ ಕಣ್ಣಿಗೆ ನೀವು ಬಡವರಾಗಿ ಕಂಡು ಬರಬಹುದು, ಯೂಸ್ಲೆಸ್ ಫೆಲೋ ಅನ್ನೋ ರೀತಿಯಲ್ಲಿ ಕಂಡು ಬಂದಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ವಿಶ್ವಾಸದಲ್ಲಿ ಸಿರಿವಂತರಾಗಿರಬೇಕು. ಓಕೆ, ಯಹೂದ್ಯರೆಂದು ಕೊಚ್ಚಿಕೊಳ್ಳುವವರು ನಿನ್ನನ್ನು ತೆಗಳುವುದು ನನಗೆ ತಿಳಿದಿದೆ, ಆದರೆ ಅವರು ಯಹೂದ್ಯರಲ್ಲ, ಸೈತಾನನ ಕೂಟದವರಾಗಿದ್ದಾರೆ. ಇವತ್ತು ನಮ್ಮನ್ನ ತೆಗಳುವವರು, ನಮ್ಮನ್ನು ಹೀಯಾಳಿಸುವವರು, ಅವರು ಸೈತಾನನ ಕೂಟಕ್ಕೆ ಸೇರಿದವರಾಗಿದ್ದಾರೆ. ನಿನಗೆ ಬಂದೊದಗಲಿರುವ ಯಾತನೆಯಿಂದಾಗಿ ಎದೆಗುಂದಬೇಡ. ನೋಡು, ಪರಿಶೋಧನೆಗೆ ಗುರಿಯಾಗುವಂತೆ ನಿಮ್ಮಲ್ಲಿ ಕೆಲವರನ್ನು ಸೈತಾನನು ಸೆರೆಮನೆಗೆ ತಳ್ಳುವನು. 10 ದಿನಗಳು ನೀನು ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗುವುದು. ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದಿರು, ಆಗ ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಮುಂಬರುವ ದಿನಗಳು ಕಠಿಣವಾದ ದಿನಗಳು. ಕ್ರೈಸ್ತರನ್ನ ಹಿಂಸಿಸುವ ದ ಡೇಸ್ ಆಫ್ ಪರ್ಸಿಕ್ಯೂಷನ್, ಹಿಂಸೆಯ ಕಾಲ ಪ್ರಾರಂಭವಾಗುವುದು. ಅದು ಈಗಾಗಲೇ ಪ್ರಾರಂಭವಾಗಿದೆ. ನಮಗೆ ಅದರ ಅರಿವಿಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ಅಷ್ಟೇ. ಎಲ್ಲೋ ಒರಿಸ್ಸಾದಲ್ಲಿ, ಎಲ್ಲೋ ಗುಜರಾತಲ್ಲಿ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲಿ ನಾವು ಸೇಫ್ ಆಗಿದ್ದೀವಿ ಅಂತ. ನೋ, ಕಷ್ಟದ ದಿನಗಳು, ಪರಿಶೋಧನೆಯ ದಿನಗಳು, ವಿಶ್ವಾಸವನ್ನ ಶೋಧಿಸುವ ದಿನಗಳು ಹತ್ತಿರದಲ್ಲಿದೆ. ಅದಕ್ಕಾಗಿ ನಿಮ್ಮ ಆತ್ಮವನ್ನ ಸಿದ್ಧ ಮಾಡಿಕೊಳ್ಳಿ, ನಿಮ್ಮ ಶರೀರವನ್ನ ಸಿದ್ಧ ಮಾಡಿಕೊಳ್ಳಿ. ಎಂತ ಯಾತನೆ ಪಟ್ಟರೂ ಸಹ ಯೇಸುವೆ ಸ್ತೋತ್ರ ಎಂದು ಹೇಳುವ ಅಭಿಷೇಕ ನಮಗೆ ಲಭಿಸಬೇಕು. ನಿಮ್ಮನ್ನು ಸೈತಾನ ಶೋಧಿಸಲೆಂದು ಸೆರೆಮನೆಗೆ ತಳ್ಳುತ್ತಾನೆ. ಲೂಕ 22:32 ಪ್ರಭು ಯೇಸು ನುಡಿದರು ಪೇತ್ರನಿಗೆ, ಸಿಮೋನನೇ ಸಿಮೋನನೇ ಕೇಳು, ಗೋಧಿಯನ್ನ ತೂರುವಂತೆ ಸೈತಾನ ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಪಡೆದುಕೊಂಡಿದ್ದಾನೆ. ಸೈತಾನ ನಮ್ಮನ್ನು ಶೋಧಿಸಬೇಕಾದರೂ ದೇವರಿಂದ ಅನುಮತಿ ಇಲ್ಲದೆ ನಮ್ಮ ತಲೆಯ ಒಂದು ಕೂದಲನ್ನು ಸಹ ಮುಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ಭಯಪಡಬೇಡಿ. ಆದರೆ ಅವನು ಶೋಧಿಸಲು ಅಪ್ಪಣೆಯನ್ನು ಪಡೆದುಕೊಂಡು ಬಂದಿದ್ದಾನೆ. ನೀನು ವಿಶ್ವಾಸದಲ್ಲಿ ಕುಸಿದು ಹೋಗದಂತೆ ನಾನು ನಿನಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ನೀನು ಬಲ ಹೊಂದಿ ನಿನ್ನ ಸಹೋದರರನ್ನ ಬಲಪಡಿಸು. ಇದರ ಅರ್ಥ ಏನು? ನಮ್ಮ ವಿಶ್ವಾಸವನ್ನ ನಾಶ ಮಾಡಲು ಶೋಧನೆಗಳು, ಕಷ್ಟಗಳು, ಸಂಕಟಗಳು, ರೋಗ ಬಾಧೆಗಳು ಏನೆಲ್ಲಾ ಸೈತಾನ ತಂದೊಡ್ಡಬಹುದು. ಶರೀರವನ್ನು ಕೊಂದು ಹಾಕುವವನಿಗೆ ಭಯಪಡಬೇಡಿರಿ, ಬದಲಿಗೆ ದೇಹಾತ್ಮಗಳನ್ನು ನರಕದಲ್ಲಿ ಸುಡಲು ಶಕ್ತಿಯುಳ್ಳ, ಅಧಿಕಾರವುಳ್ಳ ಸರ್ವೇಶ್ವರನಿಗೆ ಭಯಪಟ್ಟು ವಿಶ್ವಾಸವನ್ನ ಕಾಪಾಡಿಕೊಳ್ಳಿರಿ. ಮುಂಬರುವ ದಿನಗಳಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕುತ್ತೇನೆ ಎಂದು ರಾಜ ಹೇಳಿದ. ವಿಶ್ವಾಸವನ್ನ ಬಿಟ್ಟು ಬಿಡು. ಸರ್ವೇಶ್ವರ ನಿನ್ನ ದೇವರೆಂಬುದನ್ನು ಬಿಟ್ಟು ಬಿಡು. ನನ್ನನ್ನು ಆರಾಧನೆ ಮಾಡು, ನಿನಗೆ ಈ ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಕೊಡುತ್ತೇನೆ ಎಂಬುದಾಗಿ ಆ 3 ಭಕ್ತ ವಿಶ್ವಾಸಿಗಳು ಹೇಳಿದರು. ರಾಜ, ದೇವರು ಈ ಯಾತನೆಯಿಂದ ಬಿಡುಗಡೆ ಮಾಡಲು ನನ್ನ ದೇವರಿಗೆ ಸಾಧ್ಯ. ಅವರು ಬಿಡಿಸಿದರೂ ಬಿಡಿಸದಿದ್ದರೂ ನಾವಂತೂ ವಿಶ್ವಾಸದಲ್ಲಿ ಸೋತು ಹೋಗುವುದಿಲ್ಲ, ನಾವು ಅವಿಶ್ವಾಸಿಗಳಾಗುವುದಿಲ್ಲ, ಸರ್ವೇಶ್ವರನ್ನು ಬಿಟ್ಟು ಅನ್ಯ ದೇವರುಗಳನ್ನು ಆರಾಧಿಸುವುದಿಲ್ಲ ಎಂದು ತಮ್ಮ ಪ್ರಾಣವನ್ನೇ ಧೈರ್ಯವಾಗಿ, ಅವರ ಶರೀರ ಪ್ರಿಪೇರ್ ಆಗಿತ್ತು ಬೆಂಕಿಯಲ್ಲಿ ಸುಡೋದಿಕ್ಕೆ, ಅದು ಸಂತೋಷದಿಂದ ತಮ್ಮ ಪ್ರಾಣವನ್ನೇ ಒತ್ತೆ ಇಡಲು ತಮ್ಮ ದೇಹವನ್ನೇ ಅವರು ಬೆಂಕಿಗೆ ತುತ್ತು ಮಾಡಿದರು. ನಂಬಿಗಸ್ತನಾದ ದೇವರು ಆ ಬೆಂಕಿಯ ಅವಿಗೆಯೊಳಗಿಂದಲೂ ಅವರನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದರು. ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಮೊದಲೇ ನಾನು ನಿಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಮುಂಬರುವ ದಿನಗಳು ಬಹಳ ಕಷ್ಟಕರವಾದ ದಿನಗಳು. ಅಂತ ಸಮಯದಲ್ಲಿ ಯೇಸುವನ್ನ ಬಿಡು, ನಿನಗೆ ಎಲ್ಲ ಕೊಡ್ತೀನಿ ಅಂತ ಹೇಳುವ ಕಾಲ ಬರುತ್ತದೆ. ಯೇಸುವೇ ನನ್ನ ದೇವರು, ಯೇಸುವನ್ನು ಬಿಟ್ಟು ಅನ್ಯ ದೇವರುಗಳ ಮುಂದೆ ನಾನು ಆರಾಧನೆ ಮಾಡುವುದಿಲ್ಲ ಎಂದು
ಪ್ರಾಣ ತೆಗೆದರು. ಅದಕ್ಕೆ ಯೇಸು ಹೇಳಿದರು, ನನಗಾಗಿ, ದೇವರ ರಾಜ್ಯಕ್ಕಾಗಿ, ಯೇಸುಗಾಗಿ ಪ್ರಾಣ ತ್ಯಾಗ ಮಾಡುವವನು ಸ್ವರ್ಗದಲ್ಲಿ ಅದನ್ನ ಮತ್ತೆ ಮರಳಿ ಪಡೆದುಕೊಳ್ಳುವನು. ಆದರೆ ಯಾರು ದೇವರ ರಾಜ್ಯಕ್ಕಾಗಿ, ಯೇಸುಗಾಗಿ ಭಯಪಟ್ಟು, ಪ್ರಾಣಕ್ಕೆ ಭಯಪಟ್ಟು ಬಹಿರಂಗವಾಗಿ ಸಾಕ್ಷಿ ನೀಡದೆ ಪ್ರಾಣವನ್ನು ಉಳಿಸಿಕೊಳ್ಳುತ್ತಾರೋ ಅವರು ಇಲ್ಲೂ ಪ್ರಾಣ ಕಳ್ಕೊತಾರೆ, ಅಲ್ಲೂ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಓಕೆ, ಆಗ ನಾನು ಜೀವ ಎಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ಜೀವ, ಜೀವ, ಇಟರ್ನಲ್ ಲೈಫ್. ಆ ಮಾಲೆ ಎಂಥದ್ದು? ಜೀವ, ನಮ್ಮಲ್ಲಿ ಸಂಪೂರ್ಣ ಜೀವವನ್ನು ಉಂಟು ಮಾಡುವಂಥದ್ದು. ಯಾಕೋಬ 1:12. ಪ್ರಭು ಯೇಸು ಯಾರನ್ನ ಪ್ರೀತಿಸುತ್ತಾರೋ ಅವರನ್ನ ಕಷ್ಟ ಸಂಕಟಗಳಿಗೆ ಗುರಿಪಡಿಸುತ್ತಾರೆ. ಚಿನ್ನವನ್ನ ಬೆಂಕಿಯಲ್ಲಿ ಪುಟವಿಡುವಂತೆ ನಿಮ್ಮ ವಿಶ್ವಾಸವನ್ನ ಪರಿಶೋಧಿಸಲಾಗುವುದು. ಯಾರು ಅದರಲ್ಲಿ ಜಯ ಹೊಂದುತ್ತಾರೋ ಸಜೀವವೆಂಬ ಜಯಮಾಲೆ ಅವರಿಗಾಗಿ ಕಾದಿರಿಸಲಾಗಿದೆ. ಪ್ರೈಸ್ ದಿ ಲಾರ್ಡ್. ನಮಗಿರುವ ಜಯಮಾಲೆ ಜೀವ. ಇಲ್ಲಿ ಈ ಸಂಕಟದ ಸಮಯದಲ್ಲಿ ಸತ್ತರೂ ನಮ್ಮನ್ನ ಶಿರಚ್ಛೇದನ ಮಾಡಬಹುದು, ಹಿಂಸಿಸಬಹುದು, ಸೆರೆಮನೆಗಳಿಗೆ ಹಾಕಿ ನಾಲಿಗೆ ಕತ್ತರಿಸಬಹುದು. ಅಂಥ ಸಮಯದಲ್ಲೂ ಯೇಸುವೇ ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ ಎಂದು ಅರಿಕೆ ಮಾಡುವ ವಿಶ್ವಾಸದ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತಾಗಲಿ. ಆಗ ಜೀವ ಎಂಬ ಜಯಮಾಲೆ ನಮಗೆ ಜೀವ. ಕಳೆದುಕೊಂಡ ಎಲ್ಲ ಅಂಗಾಂಗಗಳನ್ನು ಮತ್ತೆ ಹೊಸದಾಗಿ ಪಡ್ಕೊಳ್ತೇವೆ. ಸತ್ತವರನ್ನು ಜೀವಕ್ಕೆ ಎಬ್ಬಿಸಲು ಶಕ್ತನಾದ ದೇವರು. ಆಮೇನ್, ಆಮೇನ್ ಎಂದು ಟೈಪ್ ಮಾಡುವ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಯಾವ ಹಾನಿಯು ಸಂಭವಿಸದು. ಮೊದಲನೆಯ ಮರಣ ಶಾರೀರಿಕ ಮರಣ. ಸತ್ತವರು ಮತ್ತೆ ಪುನರುತ್ಥಾನ ಹೊಂದುವುದು ನ್ಯಾಯ ತೀರ್ಪಿಗಾಗಿ. ಅಲ್ಲಿ ಎರಡನೆಯ ಮರಣ ನರಕಾಗ್ನಿಗೆ ಗುರಿಯಾಗುವುದು. ಆದರೆ ಯಾರು ಜಯ ಹೊಂದುತ್ತಾರೋ ಅವರಿಗೆ ಎರಡನೆಯ ಮರಣ ಇರುವುದಿಲ್ಲ. ಎರಡನೆಯ ಮರಣ ಏನು? ನ್ಯಾಯ ತೀರ್ಪಿನ ನಂತರ ಸಿಗುವ ಎರಡನೆಯ ಮರಣ. ಯಾಕೆ ನಮಗೆ ಎರಡನೆಯ ಮರಣ ಇಲ್ಲ? ಯಾಕಂದರೆ ರೋಮ 6:3-4 ಸಂತ ಪೌಲ ಬಹಳ ಕ್ಲಿಯರ್ ಆಗಿ ಹೇಳುತ್ತಾರೆ, ನಾವು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಲು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ನಾವು ಪಾಲಾಗಿದ್ದೇವೆ. ನಾವು ಸಹ ಯೇಸುವಿನೊಟ್ಟಿಗೆ ಸತ್ತಿದ್ದೇವೆ ಪಾಪದ ಪಾಲಿಗೆ. ಯೇಸು ದೇವರ ಶಕ್ತಿಯಿಂದ ಜೀವಕ್ಕೆ ಎಬ್ಬಿಸಲ್ಪಟ್ಟ ರೀತಿಯಲ್ಲಿ ನಾವು ಹೊಸ ಜೀವವನ್ನು ಪಡೆದುಕೊಂಡು ಎದ್ದಿದ್ದೇವೆ. ನಾವು ಒಂದು ಬಾರಿ ಈಗಾಗಲೇ ಸತ್ತಿದ್ದೇವೆ. ಹಲೋ, ಕ್ರೈಸ್ತರೆಲ್ಲರೂ ಸ್ನಾನ ದೀಕ್ಷೆ ಸಂಸ್ಕಾರ ಪಡೆದುಕೊಂಡ ಪ್ರತಿಯೊಬ್ಬ ಕ್ರೈಸ್ತ ಈಗಾಗಲೇ ಪಾಪದ ಪಾಲಿಗೆ, ಮರಣದ ಪಾಲಿಗೆ ಒಂದು ಬಾರಿ ಸತ್ತಿದ್ದೇವೆ. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದಿದ್ದು ನನ್ನ ಮರಣ. ಯೇಸು ನನಗಾಗಿ ಮರಣ ಹೊಂದಿದ್ದು, ನಾನೇ ಅಲ್ಲಿರಬೇಕಾದದ್ದು. ನನ್ನ ಪರವಾಗಿ ಯೇಸು ಮರಣವನ್ನು ಅನುಭವಿಸಿದ ಕಾರಣ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ನಾನು ಒಂದು ಬಾರಿ ಸತ್ತೋಗಿದ್ದೇನೆ. ಇನ್ನು ಶರೀರದಲ್ಲಿ ನಾನು ಸತ್ತು ಮತ್ತೆ ಪುನರುತ್ಥಾನ ಹೊಂದಿದರೆ ಅಂತಿಮ ದಿನದ ಎರಡನೆಯ ಮರಣಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ಆಮೇನ್. ಎರಡನೆಯ ಮರಣಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ಯೇಸುವಿನ ನಾಮದಲ್ಲಿ ಆಮೇನ್ ಎಂದು ಟೈಪ್ ಮಾಡಿ ಅವಿಶ್ವಾಸವನ್ನ ಅರಿಕೆ ಮಾಡಿ ನಿಮ್ಮ ಪಂಚೇಂದ್ರಿಯಗಳು, ನಿಮ್ಮ ಒಳ ಮನುಷ್ಯ ಶೋಧನೆಯನ್ನು ಎದುರಿಸಲು ಸಿದ್ಧವಾಗಲಿ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನೀನು ಬಡತನ, ನೀನು ದರಿದ್ರನು ಎಂದು ಲೋಕ ನಿನ್ನನ್ನು ತಿರಸ್ಕರಿಸಿದರು. ದೇವರ ದೃಷ್ಟಿಯಲ್ಲಿ ನೀನು ಸಿರಿವಂತನಾಗಿರುವೆ. ವಿಶ್ವಾಸದಲ್ಲಿ ಸಿರಿವಂತರು ಭಾಗ್ಯವಂತರು. ಸತ್ತವರನ್ನು ಸಹ ಜೀವಕ್ಕೆ ಎಬ್ಬಿಸಲು ಶಕ್ತನಾದ ದೇವರಲ್ಲಿ ಅಬ್ರಹಾಮನು ವಿಶ್ವಾಸವಿಟ್ಟು ಅವರನ್ನು ಹೊಗಳಿ ಕೊಂಡಾಡಿ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸಿದ ವಿಶ್ವಾಸದ ಪಿತಾಮಹ ಎಂದು ಕರೆಯಲ್ಪಟ್ಟ. ಇವತ್ತು ನಾವು ಯೇಸುವಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ವಾಕ್ಯದ ಸಂದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧರಾಗಬೇಕು. ಸತ್ಯಕ್ಕಾಗಿ ನೀನು ಹೋರಾಡು ಸಾಯುವವರೆಗೂ ಆ ಸತ್ಯ ನಿನ್ನನ್ನು ಕಾಪಾಡುವುದು. ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಈಗಾಗಲೇ ನಾವು ಸತ್ತಿದ್ದೇವೆ. ಅದಕ್ಕೆ ಸಂತ ಪೌಲರು ನುಡಿದರು, ನಾನು ಈಗಾಗಲೇ ಸತ್ತಿದ್ದೇನೆ, ಜೀವಿಸುವವನು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ ಎಂಬ ಅಭಿಷೇಕ ನಮ್ಮೊಬ್ಬೊಬ್ಬರ ಶರೀರದಲ್ಲಿ ಕಾರ್ಯ ಮಾಡಲಿ. ಯಾವುದೇ ರೋಗ ರುಜಿನಗಳು, ಅಂಧಕಾರ ಶಕ್ತಿಗಳ ಆಧಿಪತ್ಯ ನಮ್ಮನ್ನು ನಾಶನಕ್ಕೆ ಕೊಂಡೊಯ್ಯಲು ಸಾಧ್ಯವೇ ಇಲ್ಲ. ಯೇಸುವಿನ ಪುನರುತ್ಥಾನದ ಶಕ್ತಿ ಮಹಿಮೆಯಿಂದ ನಾವು ಸಹ ಪುನರುತ್ಥಾನಗೊಂಡು ಪವಿತ್ರಾತ್ಮರ ಜೀವವನ್ನು ಪಡೆದುಕೊಂಡು ಹೊಸ ಸೃಷ್ಟಿಗಳಾಗಿ ಜೀವಿಸುವ ಅಭಿಷೇಕ ನಮ್ಮ ದೇಹದ ಒಂದೊಂದು ಅಂಗಾಂಗಗಳಲ್ಲಿ ಕಾರ್ಯ ಮಾಡಲಿ. ಜಯ ಹೊಂದುವವನಿಗೆ ನಿತ್ಯ ಜೀವ ಎಂಬ ಜಯಮಾಲೆ ಕಾದಿರಿಸಲಾಗಿದೆ. ಸಂತ ಪೌಲರು ನುಡಿದ ರೀತಿಯಲ್ಲಿ, ನನ್ನ ವಿಶ್ವಾಸದ ಹೋರಾಟವನ್ನು ಮುಗಿಸಿದ್ದೇನೆ, ನನ್ನ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, ಇನ್ನು ನನಗೆ ಇರುವುದು
ದೇವರು ಕೊಡುವ ಅನಿತ್ಯ ಜೀವ ಎಂಬ ಜಯಮಾಲೆ ನನಗೆ ಮಾತ್ರವಲ್ಲ, ದೇವರನ್ನ ಪ್ರೀತಿಸುವ ಎಲ್ಲರಿಗೂ ಅದನ್ನ ಕಾದಿರಿಸಲಾಗಿದೆ. ಆ ನಿತ್ಯ ಜೀವದ ಜಯಮಾಲೆಯನ್ನು ಧರಿಸಿಕೊಳ್ಳುವುದಕ್ಕಾಗಿ ಇಹಲೋಕದಲ್ಲಿ ಈ ವಿಶ್ವಾಸದ ಹೋರಾಟದಲ್ಲಿ ನಾವು ಜಯಶಾಲಿಯಾಗುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕದಲ್ಲಿ ಮುನ್ನಡೆಸಲ್ಪಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಆಮೇನ್. ನಿತ್ಯ ಜೀವದ ಜಯಮಾಲೆಯನ್ನು ಧರಿಸಿಕೊಳ್ಳಲು ಸಿದ್ಧರಾಗೋಣ. ಎರಡನೆಯ ಮರಣ ನಮ್ಮ ಮೇಲೆ ಅದಕ್ಕೆ ಅಧಿಕಾರವಿಲ್ಲ. ಗಾಡ್ ಬ್ಲೆಸ್ ಯು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.